ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಎಲ್ಲೆಡೆ ಪ್ರಶಂಸೆಗೊಳಗಾಗಿರುವ ಮಾರ್ಕೋ ಚಿತ್ರನ ನೋಡ್ಕೊಂಬಂದೆ. ಇದು ಮಲಯಾಳಂ ಭಾಷೆಯ ಸಿನಿಮಾ ಆಗಿದ್ದು ಪ್ಯಾನ್ ಇಂಡಿಯಾ ರಿಲೀಸ್ ಆಗಿದೆ. ತುಂಬಾನೇ ಹೈ ವೋಲ್ಟೇಜ್ ಆಕ್ಷನ್ ಸೀಕ್ವೆಲ್ಸ್ ಹಾಗೂ ಡಿಸ್ಟರ್ಬಿಂಗ್ ವಿಜುವಲ್ಸ್ ಈ ಸಿನಿಮಾದಲ್ಲಿ ಇದೆ ಅಂತ ಕೇಳ್ಪಟ್ಟಿದೆ. ನಿಜವಾಗ್ಲೂ ಎಲ್ಲರೂ ಹೇಳ್ದಾಗೆ ಇದೆಯಾ ಅಂತ ನೋಡ್ಕೊಂಬರೋಣ ಬನ್ನಿ. ಫಸ್ಟ್ಲಿ ಈ ಸಿನಿಮಾದ ನಿರ್ದೇಶಕರು ಹನೀಫ್ ಅದೇನಿ ಹಾಗೂ ಮುಖ್ಯ ಪಾತ್ರದಲ್ಲಿ ಉನ್ನಿ ಮುಕುಂದನ್ ಅವರು ಕಾಣಿಸ್ಕೊಂಡಿದ್ದಾರೆ. ಪ್ರೀವಿಯಸ್ಲಿ ಮುಕುಂದನ್ ಅವರ ಒಂದೆರಡು ಸಿನಿಮಾನ ನೋಡಿದ್ದೀನಿ, ತುಂಬಾನೇ ಚೆನ್ನಾಗಿ ನಟಿಸ್ತಾರೆ. ಈ ಸಿನಿಮಾದಲ್ಲೂ ಪಾತ್ರಕ್ಕೆ ತಕ್ಕಂತೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸರ್ಪ್ರೈಸಿಂಗ್ ಎಲಿಮೆಂಟ್ ಏನಂದರೆ ಈ ಸಿನಿಮಾದ ಮ್ಯೂಸಿಕ್ ಮತ್ತು BGMನ ಮಾಡಿರೋದು ನಮ್ಮ ರವಿ ಬಸೂರ್ ಅವರು. ಇಷ್ಟ ಆಯಿತು. ಇನ್ಫ್ಯಾಕ್ಟ್ ತುಂಬಾ ವ್ಯಾಲ್ಯೂ ಆ್ಯಡ್ ಮಾಡಿದ್ದಾರೆ ಸಿನಿಮಾಗೆ. ಕಬ್ಜಾ ಹಾಗೂ ಮಾರ್ಟಿನಲ್ಲಿ ಟೀಕೆಗೆ ಒಳಗಾಗಿದ್ದ ಬಸೂರ್ ಅವರು ಭೈರತಿ ರಣಗಲ್ ಮತ್ತು ಮ್ಯಾಕ್ರೋ ಸಿನಿಮಾಗಳಿಂದ ಕಮ್ಬ್ಯಾಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಮೂವಿಯ ಪ್ಲಾಟ್ ಬಗ್ಗೆ ಮಾತಾಡೋದಾದರೆ, ಹೀರೋನ ಒಂದು ಹೈಲಿ ಇನ್ಫ್ಲೂಯೆನ್ಷಿಯಲ್ ಗ್ಯಾಂಗ್ಸ್ಟರ್ ಫ್ಯಾಮಿಲಿಯವರು ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಬಿಸ್ನೆಸ್ ಇಶ್ಯೂಸಿಂದ ಬೇರೆ ಗ್ಯಾಂಗ್ ಅವರು ಹೀರೋ ಫ್ಯಾಮಿಲಿಯ ಒಬ್ಬ ಸದಸ್ಯನ ಚಿತ್ರಹಿಂಸೆ ಕೊಟ್ಟು ಸಾಯಿಸ್ತಾರೆ. ಇದನ್ನು ಯಾರು ಮಾಡಿದ್ರು, ಯಾಕೆ ಮಾಡಿದ್ರು ಅಂತ ಹೀರೋ ಹುಡ್ಕೊಂಡು ಹೋಗ್ತಾನೆ. ಈ ಪ್ರಾಸೆಸ್ಸಲ್ಲಿ ಅವನು ಯಾರ್ಯಾರನ್ನ ಕಳ್ಕೊತಾನೆ, ಸಾಯಿಸ್ತಾನೆ, ಕೊನೆಯಲ್ಲಿ ಹೀರೋಗೆ ಏನಾಗುತ್ತೆ ಅನ್ನೋದೇ ಸ್ಟೋರಿ. ಇನ್ನು ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡೋದಾದರೆ, ಫಸ್ಟ್ ಹಾಫ್ ನೋಡಿಬಿಟ್ಟು ಯಾಕೆ ಗುರು ಇಷ್ಟೊಂದು ಹೈಪ್ ಕೊಟ್ಟರು, ತುಂಬ ಲ್ಯಾಗ್ ಇದೆ, ಏನಂತ ಚಂದ ಇಲ್ಲ ಅಂತ ಅನಿಸಿತು. ನಾನು ತುಂಬಾ ಎಕ್ಸ್ಪೆಕ್ಟೇಷನ್ ಬೇರೆ ಇಟ್ಕೊಂಡು ಹೋಗಿದ್ದೆ. ಮೂವಿನ ಸೆಟಪ್ ಮಾಡಿ ಟ್ರ್ಯಾಕಿಗೆ ತರೋಕ್ಕೆ ತುಂಬಾ ಸಮಯ ತೊಗೊಂಡ್ರು. ಐ ಫಿಲ್ಟ್ ಮಲಯಾಳಂ ಅವರು ಈ ಥರ ಜಾನರ್ ಟಚ್ ಮಾಡೋದು ತುಂಬ ಕಡಿಮೆ, ಅದಕ್ಕೆ ಈ ಥರ ಗ್ಲೋರಿಫೈ ಮಾಡ್ತಿದ್ದಾರೆ ಅಂದ್ಕೊಂಡೆ. ಸೆಕೆಂಡ್ ಹಾಫ್ ಗುರು, ಓ ಮೈ ಗಾಡ್, ಏನು ಆ್ಯಕ್ಷನ್ ಸೀಕ್ವೆಲ್ಲು, ಏನು ಸಿನಿಮ್ಯಾಟೋಗ್ರಫಿ ಅಂತೀರಾ. ಸಿನಿಮ್ಯಾಟೋಗ್ರಫರ್ ಯಾರು ಅಂತ ಗೊತ್ತಾಗಲಿಲ್ಲ, ಅವನ ಅಜ್ಜಿ ಸಖತ್ತಾಗಿ ಮಾಡಿದ್ದಾರೆ. ಕೆಲವೊಂದು ಕಡೆ ಹೌದು, ಸ್ವಲ್ಪ ಸೀನ್ಸ್ ಅನಿಮಲ್ ಹಾಗೂ KGF ಇಂದ ಇನ್ಸ್ಪೈರ್ಡ್ ಅನಿಸುತ್ತೆ. ಇನ್ಫ್ಯಾಕ್ಟ್ ಪುಷ್ಪ ಸಿನಿಮಾದ ಕ್ಲೈಮ್ಯಾಕ್ಸ್ ಥರ ಆ್ಯಕ್ಷನ್ ಸೀಕ್ವೆಲು ಇಲ್ಲಿದೆ. ಬಟ್ ಅವ್ರದ್ದೇ ಆದ ಮಲಯಾಳಿ ಸಿನಿಮ್ಯಾಟೋಗ್ರಫಿ ಟಚ್ ಕೊಟ್ಟಿದ್ದಾರೆ. ಮಲಯಾಳಂ ಫಿಲಮ್ ಇಂಡಸ್ಟ್ರಿ ಅವರು ರಿವೆಂಜ್ ಸಿನಿಮಾಗಳನ್ನ ಮಾಡೋದಕ್ಕೆ ಎತ್ತಿದ ಕೈ. ಅಯ್ಯಪ್ಪನಂ ಕೋಶಿಯಂ, ಡ್ರೈವಿಂಗ್ ಲೈಸೆನ್ಸ್ ಹಾಗೂ ರಾಬರ್ಟ್ ಡೋನಿ ಝೇವಿಯರ್ ಸಿನಿಮಾಗಳ ಸಾಲಿಗೆ ಮ್ಯಾಕ್ರೋ ಸಿನಿಮಾನು ಸೇರಿಕೊಳ್ಳುತ್ತೆ. ಇವರು ವೈಲೆನ್ಸ್ ಹಾಗೂ ಬ್ರೂಟ್ಯಾಲಿಟಿ ಹೆಂಗಿರುತ್ತೆ ಅಂತ ಒಂದು ಗ್ಲಿಮ್ಸ್ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಒಂದು ಕಡೆ ಒಬ್ಬ ವ್ಯಕ್ತಿನ ಆ್ಯಸಿಡ್ ತುಂಬಿರೋ ಟ್ಯಾಂಕ್ಗೆ ಬಿಸಾಕ್ತಾರೆ, ಒಂದು ಹೆಂಗಸನ ಬಾಯಿನ ಕೈಯಲ್ಲೇ ಸೀಲ್ ಬಿಡ್ತಾರೆ, ಇನ್ನೊಂದು ಕಡೆ ಒಂದು ಚಿಕ್ಕ ಹುಡುಗನ ಮಖನ ರಪ ರಪ ಅಂತ ಸಿಲಿಂಡ್ರಲ್ಲಿ ಹೊಡೆದಾಕ್ತಾರೆ. ಇಷ್ಟಲ್ಲದೆ ಒಂದು ಗರ್ಭಿಣಿ ಹೆಂಗಸಿನ ಗರ್ಭನ ಸೀಳಿ ಮಗುನ ಎತ್ಕೊಂಡು ಹೋಗ್ತಾರೆ. ಯಪ್ಪ, ಇವೆಲ್ಲ ಫ್ರೇಮ್ಗಳನ್ನ ನೋಡೋಕ್ಕೆ ಒಂಥರ ಅಸಹ್ಯ ಆಗೋಯ್ತು. ಈ ಥರ ಹಲವಾರು ನೋಡೋಕ್ಕಾಗದಿರೋ ಬ್ಲಡ್ ಶೆಡ್ ಸೀನ್ಸ್ಗಳಿವೆ. ನನಗೆ ಗಟ್ಟಿ ಹೃದಯ ಇದೆ ಗುರು, ಈ ಥರ ಸೀನ್ಸ್ನೆಲ್ಲ ನಾನು ನೋಡಬಲ್ಲೆ ಅನ್ನೋರು ಮಾತ್ರ ಸಿನಿಮಾನ ನೋಡೋಕ್ಕೆ ಹೋಗಿ. ಫಸ್ಟ್ ಹಾಫ್ ಏನಾದ್ರು ಕ್ಲೈಮ್ಯಾಕ್ಸ್ ಟು 25% ಅಷ್ಟಾದರೂ ಎಂಗೇಜಿಂಗ್ ಇದ್ದಿದ್ರೆ ಮೂವಿ ನೆಕ್ಸ್ಟ್ ಲೆವೆಲ್ ಇರ್ತಿತ್ತು. ಸೊ ನಿಮಗೆ ಅನಿಮಲ್, ಎಕ್ಸ್ಟ್ರಾಕ್ಷನ್, ಕಿಲ್ ಅಂತ ಸಿನಿಮಾ ಇಷ್ಟ ಆಗಿದ್ರೆ ಇದನ್ನು ಆರಾಮಾಗಿ ನೋಡ್ಬೋದು. ನನಗೆ ಒಳ್ಳೆಯ ಆ್ಯಕ್ಷನ್ ಎಲಿವೇಶನ್ ಇರೋ ಥರ ಸಿನಿಮಾಗಳು ಇಷ್ಟ ಅನ್ನೋರು ಇದು ಹೇಳಿ ಮಾಡಿಸಿರುವ ಚಿತ್ರ. ನನ್ನ ಪ್ರಕಾರ ಇದೊಂದು ಅಬವ್ ಆವ್ರೇಜ್ ಗುಡ್ ಟು ವಾಚ್ ಸಿನಿಮಾ. ಬರೀ ಕ್ಲೈಮ್ಯಾಕ್ಸ್ ಹಾಗೂ ಪ್ರೀ ಕ್ಲೈಮ್ಯಾಕ್ಸ್ ಬಗ್ಗೆ ಮಾತಾಡು ಅಂದರೆ ಐ ವುಡ್ ಈಸಿಲಿ ಗಿವ್ 9/10. ಮಲಯಾಳಂ ಚಿತ್ರದವರು ಎಲ್ಲ ಜಾನರ್ನೂ ಎಕ್ಸ್ಪ್ಲೋರ್ ಮಾಡ್ತಿದ್ದಾರೆ, ಅದರಲ್ಲಿ ಸಕ್ಸಸ್ಫುಲ್ಲು ಆಗ್ತಿದ್ದಾರೆ. ಹಾರರ್, ಫ್ಯಾಂಟಸಿ, ಸೈಫೈ, ಆ್ಯಕ್ಷನ್ ಹಾಗೂ ಕಂಟೆಂಟ್ ಓರಿಯೆಂಟೆಡ್ ಮೂವಿ ಎಲ್ಲದರಲ್ಲೂ ತಮ್ಮದೇ ಆದಂಥ ಛಾಪನ್ನು ಮೂಡಿಸ್ತಿದ್ದಾರೆ. ಇವೆಲ್ಲ ಇದ್ದಾಗಲೇ ಅಲ್ವಾ ಒಂದು ಇಂಡಸ್ಟ್ರಿ ಬೆಳೆಯೋದು. ನಮ್ಮ ಇಂಡಸ್ಟ್ರಿನೂ ಭಾರತೀಯ ಚಿತ್ರರಂಗದಲ್ಲಿ ಒಂದು ಒಳ್ಳೆ ಇಂಡಸ್ಟ್ರಿಯಾಗಿ ಹೆಸರು ಮಾಡುವ ಮೂಲಕ ಮಾದರಿಯಾಗಿ ನಿಂತ್ಕೊಳ್ಳಿ ಅಂತ ಹೇಳುತ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮ್ಯಾಕ್ಸ್ ರಿವ್ಯೂ ಜೊತೆ ಮತ್ತೆ ಸಿಗೋಣ. ಧನ್ಯವಾದಗಳು.